ನಮಸ್ಕಾರ, ಶುಭೋದಯ. ಇವತ್ತಿನ ದಿವಸ ನಾವು ಪಂಚಾಂಗವನ್ನು ಶ್ರವಣ ಮಾಡುವುದಾದರೆ ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ನವಮಿ, ಭಾನುವಾರ, ಅನುರಾಧ ನಕ್ಷತ್ರ, ಶುಕ್ಲ ಯೋಗ, ಕೌಲವ ಕರ್ಣ. ಇದು ಇವತ್ತಿನ ಪಂಚಾಂಗ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಹಕಾರವು ಕೂಡ ಸಿಗತಕ್ಕಂಥದ್ದು. ಹಾಗೆ ಸಾಲಗಳು ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ. ಇವತ್ತಿನ ದಿವಸ ಭಗವಂತನಿಗೆ ತುಳಸಿಯನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವೃಷಭ ರಾಶಿ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಮಕ್ಕಳಿಂದ ಸ್ವಲ್ಪ ತೊಂದರೆಗಳು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಅನುಕೂಲ ಇರತಕ್ಕಂಥದ್ದು. ಮಿಥುನ ರಾಶಿ, ಬಂಧು ಮಿತ್ರರಲ್ಲಿ ವೈರ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ನವಧಾನ್ಯವನ್ನು ನಾವು ವಿಷ್ಣು ಸನ್ನಿಧಾನಕ್ಕೆ ಅರ್ಪಣೆ ಮಾಡುವುದರಿಂದ ನಮಗೆ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಕರ್ಕಾಟಕ ರಾಶಿ, ಸೇವಕರು ಸಹಾಯಕರಿಂದ ತೊಂದರೆಗಳು ಬರತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಸಿಂಹರಾಶಿ, ಮುಖದಲ್ಲಿ ಸ್ವಲ್ಪ ತೊಂದರೆಗಳು ಬರತಕ್ಕಂಥದ್ದು. ಕಲೆ ಉಂಟಾಗತಕ್ಕಂಥ ಸಾಧ್ಯತೆ. ಸಂಗಾತಿಯಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ಗಣಪತಿ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಅನುಕೂಲ ಇರತಕ್ಕಂಥದ್ದು. ಕನ್ಯಾ ರಾಶಿ, ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರತಕ್ಕಂಥದ್ದು. ಹಾಗೆ ಮನೆಯಲ್ಲಿ, ಸಂಗಾತಿಯಲ್ಲಿ ಅಥವಾ ಕುಟುಂಬದಲ್ಲಿ ಕಲಹ ಆಗತಕ್ಕಂಥದ್ದು. ಇವತ್ತಿನ ದಿವಸ ವಿಷ್ಣು ಸನ್ನಿಧಾನಕ್ಕೆ ಪೂರ್ಣ ಫಲವನ್ನು ಸಮರ್ಪಣೆ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ತುಲಾರಾಶಿ, ಬಂಧು ಮಿತ್ರರ ಸಹಕಾರ ಸಿಗತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಸಹಕಾರ ಸಿಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಅಥವಾ ಪೂಜೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ, ಸಹೋದರರ ಸಹಕಾರ ಸಿಗತಕ್ಕಂಥದ್ದು. ವ್ಯಾಪಾರದಲ್ಲಿ ಉತ್ತಮವಾದಂಥ ಅನುಕೂಲ ಇರತಕ್ಕಂಥದ್ದು. ಹಾಗಾಗಿ ಇಷ್ಟ ದೇವತಾ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಧನುರಾಶಿ, ಇವತ್ತಿನ ದಿವಸ ಮೃಷ್ಟಾನ್ನ ಭೋಜನ ಆಗತಕ್ಕಂತಹ ಸಾಧ್ಯತೆ. ಹಾಗೆ ತಾಯಿಯ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗತಕ್ಕಂಥದ್ದು. ಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಮಕರ ರಾಶಿ, ಸಂಗಾತಿಯಿಂದ ಸಾಮರಸ್ಯ ಸಿಗತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಕುಂಭರಾಶಿ, ಆಪ್ತರಿಗಾಗಿ ವ್ಯಯ ಖರ್ಚು ಆಗತಕ್ಕಂಥ ಸಾಧ್ಯತೆ. ದುಃಖದ ವಾತಾವರಣ ಇರತಕ್ಕಂಥದ್ದು. ಮತ್ತು ನಮಗೆ ಯಾರನ್ನು ನಾವು ಹಚ್ಚಿಕೊಂಡು ಇರ್ತೇವೆಯೋ ಅವರು ಸ್ವಲ್ಪ ದೂರ ಆಗತಕ್ಕಂಥ ಸಾಧ್ಯತೆ. ಮೀನರಾಶಿ, ದಾಂಪತ್ಯದಲ್ಲಿ ಇವತ್ತಿನ ದಿವಸ ಭಿನ್ನಾಭಿಪ್ರಾಯ, ತಲೆಗೆ ಗಾಯ ಆಗತಕ್ಕಂಥ ಸಾಧ್ಯತೆ. ಆದಷ್ಟು ವಾಹನವನ್ನು ಚಲಿಸುವಾಗ ನಾವು ಯಾವುದೇ ತಲೆಯ ಮೇಲೆ ಭಾರ ಇಟ್ಟುಕೊಂಡು ವಜ್ಜೆಯನ್ನು ಎತ್ತುಕೊಂಡು ಹೋಗತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.